ನಾನು ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಕಳ್ಳರು, ಕದಿಮರು, ನೀಚರು, ದೇಶದ್ರೋಹಿಗಳಾಗಿದ್ರೆ ಮಾತ್ರ ಇವತ್ತು KRS ಪಕ್ಷದ ಸ್ವಯಂ ಸೈನಿಕರ ವಿರುದ್ಧ ಮಾತನಾಡ್ತೀರಾ. ನಿಮಗಿಂತ ಹೆಚ್ಚಾಗಿ ಇವತ್ತು ದೇಶವನ್ನ ಕಾಪಾಡೋದಕ್ಕೆ ಹೋರಾಟ ಮಾಡ್ತಿರೋರು, ಕೇಸುಗಳು ಹಾಕ್ಕೊಂಡು ನ್ಯಾಯನೀತಿಗಾಗಿ ಹೋರಾಟ ಮಾಡ್ತಿರೋರು KRS ಪಕ್ಷದ ಸೈನಿಕರು ಕಣ್ರಯ್ಯ. ಅರ್ಥ ಮಾಡ್ಕೊಳ್ರಯ್ಯ, ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಉಳಿಸೋದಿಕ್ಕೆ ಹೋರಾಟ ಮಾಡ್ತಾ ಇರೋದು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಇದನ್ನೇ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಅದೇನೋ ಮಾರಿ ಹಬ್ಬ ನಿಮಗೂ ಬರುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಕೇಳ್ಕೊಳ್ತಾ, ಸೂರ್ಯ ಸಿಟಿ ಅವರು ನಿನ್ನೆ ಅದ್ಯಾಕೋ ಗೊತ್ತಿಲ್ಲ, ಅವರೇನೋ ಬೇಕು ಅಂತ ಮಾಡಿದಾರೋ ಬೇಡ ಅಂತ ಮಾಡಿದಾರೋ, ನಿನ್ನೆನೇ ಒಂದು ಕೇಸ್ ಹಾಕ್ಬೇಕಾಗಿತ್ತು ಇವನು ಮಹೇಶ್ ಮೇಲೆ. ಲವ್ ಜಾಸ್ತಿ ಇವನು ಹಂಗೆ ಇದ್ದಾನೆ, ಸ್ವಲ್ಪ ಲವ್ ಜಾಸ್ತಿ. ಇವನು ಅವ್ರ ಪರಿಸ್ಥಿತಿ ಬಗ್ಗೆ ಲವ್, ಅವ್ರಿಗೂ ಇವ್ರ ಬಗ್ಗೆ ಲವ್. ಪಾಪ ಒಂದ್ ದಿವಸ ಜೈಲ್ಗೂ ಹೋಗಿ ಬಂದಿದ್ದಾನೆ ಸುಳ್ಳು ಕೇಸುಗಳಲ್ಲಿ. ಇಲ್ಲಪ್ಪ ಇನ್ನೊಬ್ರು ಬಂದಿದ್ರು ಇನ್ನೊಂದ್ಸಲ ತಗೊಳ್ಳೋಣಲ್ವಾ, ಈಗ ಬೇಡ, ಅನಗತ್ಯ ಇದು ವಿಚಾರ ಬೇಡ. ಹಾಗಾಗಿ ಮಾಡ್ಬೇಡ್ರಣ್ಣ, ಪೊಲೀಸರು ಕೈ ಮುಗಿದು ಕೇಳ್ಕೊಡ್ತೀವಿ. ನೀವು ನಮಗೆ ಭ್ರಷ್ಟರಿಂದ ದುಷ್ಟರಿಂದ ರಕ್ಷಣೆ ಕೊಡ್ತಾ ಇಲ್ಲ ಅಂತೇಳಿ ನಮ್ಮ ಹಕ್ಕುಗಳನ್ನ ಕಾಪಾಡ್ಕೊಳ್ಳೋಕೆ ನಾವು ಇಟ್ಕೊಂಡಿರೋದು. ನಾವಾಗ್ಲೇ ಯಾರು ಬಂದು ದಬ್ಬಾಳಿಕೆ ಮಾಡಿದ್ರೆ ಏನ್ ಮಾಡ್ಕೋಬೇಕಾಗಿತ್ತು? ನಾವು ಪೊಲೀಸರು ಬಂದಿದ್ರ? ಯಾವನೋ ದುಷ್ಕರ್ಮಿ ಬಂದಿದ್ರೆ ಏನ್ ಮಾಡ್ಬೇಕಾಗಿತ್ತು? ಎಲೆಕ್ಷನ್ ಟೈಮ್ ಅಲ್ಲಿ ಹಣ ಹಂಚ್ತಾ ಇದಾರೆ, ಹೆಂಡ ಹಂಚ್ತಾ ಇದಾರೆ, ಬಂದು ನಿಲ್ಲಿಸ್ರಯ್ಯ ಅಂದ್ರೆ ನಿಲ್ಸೋದಿಲ್ಲ. ಅವ್ರು ನಮ್ಮ ಮೇಲೆ ಸಿಗಾವಲ್ ಮನೆ ಏನ್ ಮಾಡಿದ್ರು? ಗಾಡಿ ಹಚ್ಚಿದ್ರು ನಮ್ಮ ಮೇಲೆ. ಆವತ್ತು ಅಟ್ಲೀಸ್ಟ್ ನಮ್ಮಲ್ಲಿ ದೊಣ್ಣೆ ಇದ್ದಿದ್ರೆ ಕೈಯಲ್ಲಿ ಲಾಠಿ, ಚೀಟಿ, ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳನ್ನ ಬಳಸ್ಕೊಂಡೆ ನಾವು ಮಹಾತ್ಮ ಗಾಂಧೀಜಿ ಆದರ್ಶದಲ್ಲಿ